ಮಹತ್ವವಾದ ವಿಚಾರ ಅದು ಏನು ಆಗದೆ ಹೇಳುವೆನು ಕೇಳು. ಅದು ಏನು ಚೆನ್ನಾಗಿ ಹೇಳಕ್ಕಯ್ಯ. ಏನು ಮಾತನಾಡಿದಕ್ಕಯ್ಯ? ಇತ್ತ ಮಾತನಾಡಿದನ ತಮ್ಮನೇ. ಅದೇನು ಆಗದೆ ಹೇಳಲಿ ಅದು ಚೆನ್ನಾಗಿ ಹೇಳಕ್ಕಯ್ಯ. ಅಕ್ಕಯ್ಯ, ಗುರುಳ ಕೌರವನು ನಿನ್ನನ್ನು ಕಂಡರೆ ಸೇರುವುದಿಲ್ಲ, ಮಾತನಾಡುವುದಿಲ್ಲ ಎನ್ನುವ ಮಾತು ಕೇಳಿರುವೆನು. ಅದು ನಿನಗೆ ಯಾರು ಹೇಳಿದರ ಅಗ್ರಜೆ? ತಮ್ಮನೇ, ಅಕ್ಕಯ್ಯ, ನನಗೆ ಅನಿಸಿಕವಾಗಿರುವುದು. ಅದು ಏನು ಹೇಳಕ್ಕಯ್ಯ? ಈ ಮಾತು ನಿನ್ನ ಬಾಯಿಂದ ಕೇಳಬೇಕೆಂದೇ ನಿನ್ನಲ್ಲಿ ಉತ್ತರ ಬೇಡಿದೆನು. ಕಂಡೆಯ ಅನುಜಾಗ್ರಿಣಿ ಹೇಮಣಿ. ಅಕ್ಕಯ್ಯ, ನಿನಗೆ ಮುಚ್ಚಿ ಹಿಡಿಯಿತೆ ಹೇಗೆ? ಅದು ಹೇಗೆ? ಕೌರವನೆಂಬ ಹದಮನಿಗೆ ನಮ್ಮ ಗಂಡರ ಸೈರಿಸಲಾರನೆಂಬ ನಿನ್ನ ಅನುಜನೇ, ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ತಿಟ್ಟಾದ ತಿಟ್ಟ ನಿನ್ನ ತಮ್ಮಗೆ ಜಗಗ್ರಣಿ ಎಂಬ ಹೆಸರನ್ನು ಕೇಳಿದ ತಕ್ಷಣವೇ ಚಪ್ಪನ್ನಾರು ದೇಶಾದಿ ಪರ್ಯದ ಬರೆದು ಗಮನಗಳನ್ನು ಆರಂಭಿಸುವರು. ಸಮಯ ಇಂಥ ಒಪ್ಪುವ ಘಟಕದಲ್ಲಿ ವಿಕ್ರಮನಾದ ಎನಗೆ ಕೌರವನೆಂಬ ಮನಸ್ಸರಿ ತಟ್ಟಾರೆ. ಹೌದೇ ಅನುಜನೇ? ಪರಲಾಟರಿಗೆ ಕುಮ್ಮಕ್ಕು ಕೊಟ್ಟಾನೆ, ವಿರಾಟ ಭೂಪನ ಮೇಲೆ ಐಯನ್ನು ತೊಟ್ಟಾನೆ. ಒಬ್ಬರು ಸಮಯ ನಿನ್ನ ಪಾದ ಹಂತ ಕರಣ ಬಂದೇ ಇರಲಿ. ಸದ ಬರೆಯುತ್ತೇನೆ ಅಕ್ಕ. ಕೌರವನಿಗೆ ಅವಲ್ಲಕ್ಕ. ಬಹಳ ದಿನಕ್ಕೆ ನನ್ನ ಮಂದಿರಕ್ಕೆ ಬಂದಿರುವೆ. ಹೌದು ಅಗ್ರಜೆ, ನಿನ್ನನ್ನು ನೋಡಿದೆನು, ಆನಂದ ಪಟ್ಟೆನು. ಹೌದೇನೋ ಅಗ್ರಜೆ? ಮುಂದಿನ ವಿಚಾರ ಏನಿರುವುದು ತಿಳಿಸೋ ಅನುಜಾಗ್ರಿಣಿ ಧೀಮಣಿ. ಅಕ್ಕಯ್ಯ, ಬಿಸಿಲಿನ ದಾಹದಿಂದ ಎಲ್ಲ ದೇಹವು ಬಹಳ ಆಯಾಸಗೊಂಡಿರುವುದು. ಆದ ಕಾರಣ ಸ್ವಲ್ಪ ಜಲವನ್ನು ಧರಿಸಿಕೊಳ್ಳಮ್ಮ ಅಗ್ರಜೆ. ಸ್ವಲ್ಪ ತಾಳ ಅನುಜನೇ. ನಿಮ್ಮ ಇಷ್ಟದಂತಾಗರ ಅಕ್ಕಯ್ಯ. ಅಮ್ಮ ಸೈಳೇಂದ್ರೆ, ನನ್ನ ತಮ್ಮನು ಬಿಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದಿರುವನು. ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾರಮ್ಮ. ತಮ್ಮನೇ, ಅಕ್ಕಯ್ಯ, ಬಿಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದಿನೆಂದು ಹೇಳಿದೆಯಲ್ಲ, ಹೌದು ಅಗ್ರಜೆ, ಸಹಜವಾಗಿ ಕೇಳಿರುವನಲ್ಲ. ಜಲವನ್ನು ಸ್ವೀಕರಿಸು. ಕೈಲಾಗ ಸುಂದರಿದಾರು ಅಕ್ಕ.
ಅಲ್ಲಕ್ಕಯ್ಯ ಇವಳನ್ನು ನೋಡಿದ ಕೂಡಲೇ ಕೂಡಬೇಕೆಂದು ನನಗೆ ಮನಸ್ಸಾಗಿತ್ತಲ್ಲ ತಮ್ಮನೇ ಆಗದೆ ಅವಳನ್ನು ನೋಡಿದೀಯಾ? ಹೌದಕ್ಕಯ್ಯ. ಮಾತನಾಡಿಸಿದೀಯಾ? ನೀನು ಮಾತನಾಡಿಸುವಂತೆ ಮಾಡಕ್ಕಯ್ಯ. ತಮ್ಮನೇ ಆಗದೆ ಇವಳು ಯಾರೆಂದು ತಿಳಿದೆಯಾ? ಇವಳ ಧಾರಾದರೇನು ನಿನ್ನ ಮನೆಯಲ್ಲಿರುವಕ್ಕಯ್ಯ. ತಮ್ಮನೇ ಆಗದೆ ಇವಳು ಯಾರೆಂದು ಕೇಳಿದೆಯಾ? ಹೌದಾ ಆಗದೆ ಕೇಳಲೇಬೇಕೆ? ಸಹಜವಾಗಿ ಹೇಳುವಕ್ಕಯ್ಯ. ಕೇಳಲೇಬೇಕೆ? ನೀನು ನಾನು ಸಹಜವಾಗಿ ಹೇಳಬೇಕಕ್ಕಯ್ಯ. ಕೇಳದೆ ಹೋಗುವುದಿಲ್ಲವೇ? ಅಕ್ಕಯ್ಯ ಕೇಳದೆ ಹೋಗುವುದಿಲ್ಲವೇ? ಸಹಜವಾಗಿ ಹೋಗುವುದಿಲ್ಲಕ್ಕಯ್ಯ. ಇವಳ ವಿಚಾರ ನೀನು ತಿಳಿದುಕೊಳ್ಳುವ? ಈ ವಿಚಾರ ಸಹಜವಾಗಿ ತಿಳಿದುಕೊಳ್ಳುವನಲ್ಲ. ಕೀಚಕೇಂದ್ರ ರಾಜಚಂದ್ರ ಇವಳು ಯಾರೆಂದು ಕೇಳುವಿಯಾ? ಹೌದಾ ಗಜೆ? ಇವಳ ವಿಚಾರ ನಿನಗೆ ತಿಳಿಸಲೇಬೇಕಲ್ಲ? ಸಹಜವಾಗಿ ಹೇಳಬೇಕಕ್ಕಯ್ಯ. ನಮ್ಮ ಮನೆಯ ವಿಷಯ ನಮ್ಮ ಮನೆಯ ವಿಷಯ ಇದು ರಾಣಿವಾಸವಾದದ್ದರಿಂದ ಮಹಾರಾಜರ ಸತಿಯರು ಬಂದು ಯೋಗಕ್ಷೇಮವನ್ನು ತಿಳಿಸುವ ಪದ್ಧತಿ ನನ್ನಲ್ಲಿರುವುದು. ಅದರಂತೆ ಈ ನಾರಿಮಣಿಯ ಯೋಗಕ್ಷೇಮವನ್ನು ತಿಳಿಸಲು ಬಂದಿರೋಳು ಕಂಡಿ ಅನುಜಾಗ್ರಣಿ ಧೀಮಣಿ. ಅಕ್ಕಯ್ಯ ಸಿಟ್ಟಾಗಬೇಡ. ಎನ್ನ ಬಿಂಬವನ್ನು ಚೆನ್ನಾಗಿ ಹಾಲಿಸು. ಮುಂದೆ ಆಗುವ ಕಾರ್ಯವನ್ನು ನೀನು ಲಕ್ಷ್ಯ ಬಿಟ್ಟು ವೀಕ್ಷಿಸು. ಆಗಜೆ ಈ ನಿಮ್ಮ ಸಭಾ ಮುಂಭಾಗದಲ್ಲಿರುವ ಈ ಸ್ತ್ರೀಯರದಾರು ಆಗದೆ ಈ ಲಲನ ಮಳಿಗಳಾದ ಶಿರೋ ರಕ್ತವನ್ನು ನೀನು ಎಕ್ಕಲಿಂದ ಸಂಪಾದಿಸದೆ ಬಹಳ ದೂರದಿಂದ ಸಂಪಾದಿಸಿರುವೆನು ಅಕ್ಕ. ತಮ್ಮ ಈ ನಿಮ್ಮ ಸಭಾ ಮೋಹನಾಂಗಿಯರೆಂಬ ಕ್ಷೀರ ಸಮುದ್ರಕ್ಕೆ ಶರತ್ಕಾಲ ಪೌರ್ಣಿಮೆ ಚಂದ್ರನ ಉದಯವಾದಂತೆ ಹೀಗೆ ರೂಪ ಅತಿಶಯಗಳು ಕಜಾಳಿ ಕಟ್ಟಿದ ಮುದ್ದನಂತೆ ಅನುಜನೇ ನೆತ್ತನಾದ ಕರದೋಳ ಪಿಡಿದ ಕಕ್ಕದ ಲಕ್ಷ್ಮಿಯಂತೆ ವಿರಾಜಪ ಮಾಣಿಕ್ಯದಂತೆ ವಾಹಿನಿಯಂತೆ ಅಪ್ಸರ ಸ್ತ್ರೀಯರೊಳ್ಳ ಊರ್ವಶಿಯಂತೆ ವನದೊಳ್ಳ ಮಾಮರದಂತೆ ಗುಣದೊಳ್ಳ ಕ್ಷಮೆಯಂತೆ ಅಕ್ಕಯ್ಯ ತಮ್ಮಯ್ಯ ಎನ್ನ ಮನ ಆನಂದ ಅರುಸಾಂಕರ ಇವಳ ರೂಪದಲ್ಲಿ ನಾಟಿತು. ಜೀವನವೆಂಬ ತರಂಗಿಣಿಯ ದಾಟಿತು. ಹೌದೇ ತಮ್ಮನೇ? ರಮೆ ಗಿರಿಜೆ ಶಾರದೆ ಸಚೆ ಚಿತ್ರಲೆ
ಖಾದ್ಯ ನಾಯಕಿಯರೇ ಮಹಾರೂಪವತಿಯರೆಂದು ಹೇಳುತ್ತಾರೆ. ಎಲ್ಲವೆಂದವರಾರು ಆದರೆ ಆದರೆ ಅವರೆಲ್ಲರ ರೂಪಗಳ ನಮ್ಮ ಧಿಕ್ಕರಿಸಿ ಮರೆಯುವ ಈ ಸುದತಿ ಮಣಿಯಲ್ಲದಾರು ಹಾ, ಅಕ್ಕಯ್ಯ. ಅಮ್ಮಯ್ಯ. ಈ ಗಜಗಾಮಿನಿಯ ಪಾದದಲ್ಲಿ ಇಟ್ಟಿರುವ ದಿವ್ಯ ಆಭರಣಗಳು ಕಲ್ಲ ಮದನಿಯ ಮುಖ್ಯಾಲೆ. ಹಾಗೇ ಈ ಸುದತಿ ಮಣಿಗಳ ಅಭಯ ಬಂಗಳನ್ನು ವರ್ಣಿಸಿ ಹೇಳುವನು ಚಿತ್ತವಿಟ್ಟು ಕೇಳು. ಚೆನ್ನಾಗಿ ಹೇಳು ತಮ್ಮನೇ. ಅಕ್ಕಯ್ಯ, ತಮ್ಮಯ್ಯ. ಅಬಬಬಬಬಬಬ, ಏನು ಮುಂಗುರುಳಗಳು, ಏನು ಮುಖವು, ಏನು ನಾಶಿಕ, ಏನು ಜುಟೆ. ಅಕ್ಕಯ್ಯ, ಇವಳ ಕುಂಭ ಕುಚ ಭಯಗಳನ್ನು ನೋಟಪದಕ್ಕೆ ಕಣ್ಣಿಗೆ ಒಳಪು, ಇವಳ ಬಣ್ಣ ಬೆಳಪು, ಇವಳ ನಡುವೆ ಈ ಬಿಂಬೋದರಿಯ ಕಾಸದ ಮೇಲೆ ಹುಟ್ಟಿರುವ ಪಟ್ಟ ಬೆಳೆಯ ಗಟ್ಟಿತರವಾದ ಮುತ್ತಿನ ಹಾರ ಪಂಕ್ತಿನೊಳ ನಡೆಯುವ ಈ ತರಣಿ ಮಣಿಯಲು ಒಂದು ಕಳವಾದ ಕಡಿಮೆಲ್ಲವಲ್ಲ. ಈ ದಾತರು ಮಾಡಿ ಈ ಕಾಮಿನಿ ರಕ್ತವನ್ನು ಎನ್ನ ವಶ ಮಾಡು ಅಕ್ಕ. ಅಕ್ಕ ಇಂದಿಗೆ ಆಕಜೆ ಏನೆಂದು ಹೇಳಿದೆ? ಈ ಸ್ತ್ರೀಯರನ್ನು ವಶ ಮಾಡಿದ್ಯಾ ಅಕ್ಕಯ್ಯ. ಜನನೇ, ನನಗೆ ಒಳಗಡೆ ಕೆಲಸವಿರುವುದು, ನಾನು ಹೋಗಿ ಬರುವೆನು. ನಿನ್ನ ಒಂದೇ ವರ್ಣನೆಗೆ ಆ ಸ್ತ್ರೀಯಳು ಇಲ್ಲಿ ನಿಲ್ಲಲಿಲ್ಲ. ಅದು ಯಾತಕ್ಕೆ ಅಕ್ಕಯ್ಯ? ತಮ್ಮನೆ, ಆಗ್ರಜೆ ಹೆಣ್ಣನ್ನು ನೋಡಿದ ಕೂಡಲೇ ಈ ರೀತಿ ವರ್ಣನೆ. ಅಂಥ ರೂಪವತಿ ಸ್ತ್ರೀಯರನ್ನು ನನ್ನ ಎದುರಿಗೆ ಏತಕ್ಕೆ ಕೆಡಿಸಿರ್ಬೇಕಯ್ಯ? ತಮ್ಮನೆ, ಅಕ್ಕಯ್ಯ, ಇವಳು ರೂಪವತಿ, ಹೌದಾಗ್ರಜೆ? ಇವಳು ನಿನಗೆ ರೂಪವತಿಯಾಗಿ ಕಂಡಳು. ಇಂಥ ರೂಪವತಿ ಸ್ತ್ರೀಯರನ್ನು ಇಡಮರಿವುದು ನಿಮ್ಮ ಮನೆಯಲ್ಲಿ ನೋಡಿಲ್ಲವಕ್ಕಯ್ಯ? ಅದಕ್ಕಿಂತಲೂ ರೂಪವತಿಯದಾರದ ಸ್ತ್ರೀಯರು ನನ್ನ ಆರಮಂದಿರದಲ್ಲಿ. ನಿಮ್ಮ ಮನೆಯಲ್ಲಿ ಸಾವಿರಾರು ಜನ ಇದ್ದರೇನೋ, ನನಗೆ ಅವರು ಬೇಕಿಲ್ಲ ಅಗ್ರಜೆ. ಆದರೆ ಈ ಸ್ತ್ರೀಯಳ ಬೇಕಕ್ಕಯ್ಯ. ಒಲ್ಲದ ಹೆಣ್ಣು ನಿನಗೆ ಬೇಕಾಗಿರುವಳು. ಅವಳ ಒಲ್ಲೆ ಎನ್ನುವಳು, ಬರುವಳು ಎನ್ನುವಳು ನೀನು ಕೇಳಿದರಲ್ಲ ಅಕ್ಕಯ್ಯ, ಗೊತ್ತಾಗಬಲ್ಲ ಅಕ್ಕಯ್ಯ. ಅವಳು ನನಗೆ ದಾಸಿ, ನಿನಗೆ ಅರಸಿಯಾಗಿ ಬಂದಿಲ್ಲ. ನಿಮಗೆ ದಾಸಿಯಾದವಳನ್ನು ಎನ್ನ ಮನೆಗೆ ರಾಣಿಯಾಗಿ ಮಾಡು. ಅದು ಹೇಗೆ ಸಾಧ್ಯ? ನಿನ್ನಿಂದ ಸಹಜವಾಗಿ ಸಾಧ್ಯವಾಗುವುದಕ್ಕಯ್ಯ. ಸಾಧ್ಯವಿಲ್ಲ ತಮ್ಮನೆ. ಅದು ಯಾತಕ್ಕೆ ಆಗ್ರಜೆ? ಪರ ಹೆಣ್ಣು ಮಕ್ಕಳನ್ನು ವರ್ಣಿಸಬಾರದು. ಒಬ್ಬಷ್ಟು ಪುರುಷನು ಪರ ಸ್ತ್ರೀಗಳನ್ನೇ ಬಯಸುವನಕ್ಕಯ್ಯ. ತಮ್ಮನೆ, ಆಗ್ರಜೆ ನೋಡಿದ ಕೂಡಲೇ ವರ್ಣನೆ ಉಂಟಾಗಿರುವುದೇ ನಿನಗೆ. ಕಣ್ಣಿಗೆ ನೀಟಾದ ಸ್ತ್ರೀಗಳನ್ನು ಕೂಡಬೇಕೆಂದು ಒಬ್ಬ ಪುರುಷನಿಗೆ ಸಹಜವಾಗಿ ಮನಸ್ಸಿನಲ್ಲಿ ಬರುವುದಕ್ಕಯ್ಯ. ಪರ ಹೆಣ್ಣು ಮಕ್ಕಳನ್ನು ವರ್ಣಿಸುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ಆಗ್ರಜೆ? ನೀನು ಬಂದ ಕಾರ್ಯ ಯಾವುದು? ನಾನು ಬಂದಿದ್ದು ನಿನ್ನನ್ನು ನೋಡುವುದಕ್ಕೆ ಅಕ್ಕಯ್ಯ. ತಮ್ಮಯ್ಯ, ನೀನು ತಂದೆ ನಿಂದಿರಿಸಿದ್ದು ಆ ಸ್ತ್ರೀಯರನ್ನು ನೋಡುವುದಕ್ಕೆ. ತಮ್ಮನೆ, ಆಗ್ರಜೆ ನೀನು ನನ್ನನ್ನು ನೋಡಿದ್ದಾಯ್ತು, ಅಕ್ಕ ಎಂದು ಮಾತನಾಡಿಸಿದ್ದಾಯ್ತು, ನಿನ್ನ ಕಾರ್ಯ ಮುಗಿಯಿತು. ನೀನು ಜಾಗ್ರತೆಯಿಂದ ಗರಡಿ ಗ್ರಹಕ್ಕೆ ತೆರಳು. ಅನುಜಾಗ್ರಣಿ ಧೀಮಡಿ. ಅಕ್ಕ ಎನ್ನ ನುಡಿಯನ್ನು ಕೇಳು, ಸ್ವಲ್ಪ ತಾಳು. ಅದೇನು ಚೆನ್ನಾಗಿ ಹೇಳು ಆಗ್ರಜೆ. ಅನುಜನು. ದೇವೇಂದ್ರನ ಸಭಾ ನಾಯಕಿಯರಾದ ಪೂರ್ವ ಸಿರಂಭಾಜ ನಾಯಕಿಯರೇ ಮಹಾರೂಪವತಿಯರೆಂದು ಹೇಳುತ್ತಾರೆ. ಎಲ್ಲವೆಂದವರಾರು. ಆದರೆ ಆದರೆ ಊರ್ವಶಿ ಇದ್ದರೆ ಸೂಜೆಯ ರೂಪದವಳು ಅವಳೇನು ನಟ್ಟಗಿದ್ದಳಕ್ಕೆ. ಹೌದೇ ತಮ್ಮಯ್ಯ? ಆಗ್ರಜೆ ಅನುಜನೆ. ರಂಬೆ ಎಂದರೆ ಬಾಳೆ ಗಿಡದ ಬಾಳು ಯಾತಕ್ಕೆ ಥರ ಹಾ ಅಕ್ಕಯ್ಯ. ತಮ್ಮಯ್ಯ,
ರೂಪದೋಳು ಅತಿ ಶ್ರೇಷ್ಠ ರೂಪಾವತಿ ಪಾರ್ವತಿ ಎಂದೇ ಹೇಳುತ್ತಾರೆ. ಇಲ್ಲವೆಂದವರಾರು? ಅಕ್ಕ ಸುನಿಷ್ಠ, ತಮ್ಮ ಕೀಚಕಾಗ್ರಣೆ. ಕಲ್ಲಿನಲ್ಲಿ ಹುಟ್ಟಿದ ರೂಪಾವಂತನ ಗುಣ ಅಷ್ಟೇ ಇದ್ದಿತು. ಅಕ್ಕಯ್ಯ, ತಮ್ಮಯ್ಯ, ಅವರೆಲ್ಲರ ರೂಪಗಳ ನಮ್ಮ ಧಿಕ್ಕರಿಸಿ ಬರೆಯುವ ಈ ಸುರಮಣಿ ಹೇಳುತ್ತಾರ. ಈ ಗಜಗಾಮಿನಿಯ ಪಾದದಲ್ಲಿ ಇಟ್ಟಿರುವ ದಿವ್ಯ ಆಭರಣಗಳು ಕಾಲಗಟ್ಟಿಗೆ ನಡೆಯುವ ನಮ್ಮ ಗಂಡ ಅಂಶವ ನಡೆಯುವ ಗೌರವ ಸೇರಿತು. ಇಂಥ ಲಾವಣ್ಯವತಿಯಾದ ನೀರ ಜಾತ್ರೆಗೆ ಎನ್ನ ಕೈಗೆ ಹೇಗೆ ಸಿಕ್ಕಾಳು, ಹೇಗೆ ಬಂದಳು ಅಕ್ಕ. ಅಕ್ಕ ಇವಳೇ ಎನ್ನಗೆ ಅಕ್ಕ. ತಮ್ಮನೇ, ಅಕ್ಕಯ್ಯ, ಇವಳು ಯಾರೆಂದು ತಿಳಿದು ನೀನು ಮಾತನಾಡಿದೆ. ನಿನ್ನ ಮನೆ ದಾಸಿ ಎಂದು ಹೇಳಿದಲ್ಲ ಅಕ್ಕಯ್ಯ. ಹೌದು ತಮ್ಮನೇ. ಹೌದಾಗ್ರಜಿ? ಆದರೆ ಅವಳ ವಿಚಾರ ನೀನು ತಿಳಿದುಕೊಂಡೆಯಾ? ನೀನು ತಿಳಿದುಕೊಂಡು ನನಗೆ ಹೇಳಕ್ಕಯ್ಯ. ತಮ್ಮಯ್ಯ, ಆಗ್ರಜಿ, ಇವಳು ನಮ್ಮ ಮನೆಗೆ ದಾಸಿಯಾಗಿ ನನ್ನ ಸೇವೆಗಾಗಿ ಬಂದಿರುವಳು. ನಿನ್ನ ಸೇವೆಗಾಗಿ ಬಂದವಳನ್ನು ಎನ್ನಗೆ ಸೇವೆಯಾಗಿ ನಿನ್ನ ಸಕ್ಕಯ್ಯ. ಇವಳು ಯಾರೆಂದು ತಿಳಿದು ಮಾತನಾಡುವೆಯಲ್ಲ. ಇವಳು ಧಾರಾದರ ನನಗೇನು ಬೇಕಾಕ್ಕಯ್ಯ? ಕೇಳು ತಮ್ಮನೇ. ಆಗ್ರಜಿ, ಚೆನ್ನಾಗಿ ಕೇಳು. ಅದು ಹೇಳಿ ಚೆನ್ನಾಗಿ ಹೇಳಕ್ಕಯ್ಯ. ಅಕ್ಕಯ್ಯ, ಇವಳು ಯಾರೆಂದು ತಿಳಿದುಕೊಂಡಿರುವೆ? ಅವಳು ದಾರಾಗಿರಬಹುದು ಅಕ್ಕಯ್ಯ. ಇವಳು ಪರಮ ಪತಿವ್ರತೆಯು ಗಂಧರ್ವರ ಸ್ತ್ರೀಯಳು ನಮ್ಮ ಮನೆಗೆ ದಾಸಿಯಾಗಿ ಬಂದಿರುವಳು. ಇವಳ ಪತಿವ್ರತೆ ಆದರೆ ನನಗೆ ಬಲು ಸಂತೋಷವಾಯಿತು ಅಕ್ಕಯ್ಯ. ನಿನಗೇಕೆ ಸಂತೋಷ? ಇವಳ ಪರ ಪುರುಷರನ್ನು ಕೂಡಿಲ್ಲವಲ್ಲ ತಮ್ಮನೆ. ಅಕ್ಕಯ್ಯ, ಗಂಧರ್ವರ ಸ್ತ್ರೀಯಳು ಇವಳು. ಯಾವ ಗಂಧರ್ವ ಸ್ತ್ರೀಯ ಅಕ್ಕಯ್ಯ? ತಮ್ಮನೆ, ಆಗ್ತದೆ. ಗಂಧರ್ವರಿರುವರು. ಆ ಗಂಧರ್ವರು ದಾರ ಅಕ್ಕಯ್ಯ. ಹೇಳುವುದಿಲ್ಲ. ಹೇಳದಿದ್ದರೆ ನಾನು ಬಿಡಬದಿಲ್ಲ ಅಕ್ಕಯ್ಯ. ಹೇಳಿದರೆ ನೀನು ನಿಲ್ಲುವುದಿಲ್ಲ. ನೀನು ಹೇಳಿದ ಕ್ಷಣ ನಾನು ನೆಂಬುವನು. ತಮ್ಮನೆ, ಅಕ್ಕಯ್ಯ, ನಾನೇನು ಹೇಳಿದರೆ ನೀನು ನಿಲ್ಲಲು ಸಾಧ್ಯವಿಲ್ಲ. ಅದು ಯಾತಕ್ಕೆ ಅಕ್ಕಯ್ಯ? ತಮ್ಮನೆ, ಆಗ್ತದೆ. ನಾನು ಹೇಳುವೆನು ಸಹಜವಾಗಿ ಅಕ್ಕಯ್ಯ. ಆದರೆ ನಿಲ್ಲುವಿಯಾ? ಸಹಜ. ನಿಲ್ಲುವುದಾದರೆ ನಿಲ್ಲುವನು, ಇಲ್ಲದಾದರೆ ನಾನು ಕೇಳುವುದಿಲ್ಲ. ತಮ್ಮನೆ, ಅಕ್ಕಯ್ಯ, ಕೇಳಬಾರದು ನೀನು. ಅದು ಒಳ್ಳೆ ಮಾತಾದರೆ ನಾನು ಕೇಳುವೆನು. ತಮ್ಮನೆ, ಇಲ್ಲದನ್ನು ಹೇಳಿದರೆ ನಾನು ಹೇಗೆ ಕೇಳುವನಕ್ಕಯ್ಯ? ಅವಳ ಆಸೆಯನ್ನು ಬಿಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನೀನು ಎಷ್ಟು ಹೇಳಿದರೆ ಬಿಡಬದಿಲ್ಲ. ಅವಳನ್ನು ಬಿಟ್ಟು ಬಿಟ್ಟು ಒಂದಡಿ ಮುಂದೆ ಕೇಳುವುದಿಲ್ಲ. ತಂಗಿ ಅನುಜಾಗ್ರಣೆ ದೇವನೇ. ಅಕ್ಕಯ್ಯ, ತಮ್ಮಯ್ಯ, ದೇವಲೋಕದಲ್ಲಿರುವ ಸ್ತ್ರೀಯರು ಮಹಾರೂಪವತಿಯರೆಂದು ಹೇಳುತ್ತಾರೆ. ಎಲ್ಲವೆಂದವರಾರು ತಮ್ಮನೆ. ಆದರೆ ಆದರೆ ರತ್ನದಿತ್ತ ಎಂಟವಪ್ಪ ಬಗೆಯ ಸ್ತ್ರೀಯರನ್ನು ಕಂಡು ಕಣ್ಣು ಮುಚ್ಚುವಂತಾಯಿತು. ತಮ್ಮನೆ, ನೀನು ಕೊಡುತ್ತೀನಿ ಎಂಬುವುದು ದುರ್ಲಭ. ನಾನು ಕೊಟ್ಟದ್ದೇ ನಿಜವಾದದ್ದಾದರೆ, ನಿನಗೆ ಕೊಡಬೇಕೆಂಬ ಅಂತಃಕರಣ ಹುಟ್ಟಿದ್ದು ನಿಜವಾದರೆ, ಕೊಟ್ಟಿದ್ದು ನಿಜವಾದರೆ, ಈ ಮದನ ಮುಂಗೈ ಅರಗಿಣಿ ಎಂತ ಒಪ್ಪವ ಈ ಸ್ತ್ರೀಯರನ್ನು ಕೊಟ್ಟರೆ ಅಕ್ಕಯ್ಯ, ತಮ್ಮಯ್ಯ, ಎನ್ನ ಮನಸ್ಸೆಂಬ ಬಂಗಾರವನ್ನು ಮೋಹವೆಂಬ ಮುಸಿಯಿನೊಳ ಪುಟ ಬಿಟ್ಟು ಬರು ಭಕ್ತಿಯಿಂದ ಗಚ್ಚ ಮಾಡಿ ಅಕ್ಕಯ್ಯ, ತಮ್ಮಯ್ಯ, ಇದಕ್ಕೆ ನಿನ್ನ ವಚನ ರಚನವೆಂಬ ಕೊಡಲಿಯಿಂದ ಸಾಗು ಬಡಿದು ಹೌದೇ ಮನ್ನತನ ತಾಪವೆಂಬ ತಗಡೆಗೆ ಬನಿಠಾರತ್ವವನ್ನು ಕುಂದಾಡ ಬಿಟ್ಟು ಜನ್ನ ಜದಿಗಳ ಪದಕದ ಹಾರ ಮಾಡಿ ಧರಿಸುವೆ. ಹೌದೇ ಅನುಜನೇ. ಅಕ್ಕಯ್ಯ, ತಮ್ಮಯ್ಯ, ನೀನು ಈ ಸ್ತ್ರೀಯಳನ್ನು ವಶ ಮಾಡಿದರೆ ನೀನು ಹೇಳಿದ ಚಾಕರಿಯಲ್ಲ ನಿಲ್ಲುವೆ. ನೀನು ನುಡಿದ ನುಡಿಗೆ ನಾನು ಸಲ್ಲುವೆ. ಹೌದೇ ಅನುಜನೇ. ಅಕ್ಕಯ್ಯ, ತಮ್ಮನೇ, ಈ ಸ್ತ್ರೀಯಳ ಸರಿ ಸಮಾನ ಸುರ ನರ ಗರುಡ ಗಂಧರ್ವರೋಡ ನಾನು ಸರಿಗಾಣೆನು.
ಅಕ್ಕಯ್ಯ ಅಮ್ಮಯ್ಯ, ಇದು ಬಂದ ಎನ್ನ ಅದೃಷ್ಟ, ನಾನು ಬಲು ದೃಷ್ಟ, ಇದರ ಮೇಲೆ ನಿನ್ನ ಇಷ್ಟ. ಕಾಮನೆಯ ಕಷ್ಟ ಮದನನ ಗುರಿಗಿಟ್ಟ, ಪುಷ್ಪಾಸ್ತ್ರವನ್ನು ತೊಟ್ಟ, ಹೃದಯಕ್ಕೆ ಕೊಟ್ಟ, ಈ ಗಾಯ ಮಾಯುವುದೇ ಮಹಾ ಕಷ್ಟ. ಈ ಸ್ತ್ರೀಯನ್ನು ವಶಪಡಿಸೆಂದು ಹೇಳಿದೆಯಲ್ಲ, ನಿನ್ನ ಅಕ್ಕಯ್ಯರಿಗೆ ಬಲು ಕಷ್ಟ. ಅಕ್ಕಯ್ಯ ತಮ್ಮಯ್ಯ, ಇದಕ್ಕೆ ನಿನ್ನ ವಚನವೆಂಬ ಔಷಧವನ್ನು ಕೊಡಿಸು. ಹ, ಕಾಮನೆಯೆಂಬ ಕವಚವನ್ನು ತಳಿಸು, ಮದನನ ಸೆರೆಯನ್ನು ಬಿಡಿಸು. ಹೇಗಾದರೂ ಮಾಡಿ ಈ ಮಜಗಜಗಾಮನೆಯನ್ನು ಎನ್ನ ಮದನ ಸಂಗರಕ್ಕೆ ಕಳಿಸುವ ಅಕ್ಕ, ಇದು ನಿನಗೆ ತಾವ ಕೊಟ್ಟನಕ್ಕ. ತಮ್ಮನೇ, ಏನಾಗಿರೋದು? ಇವಳನ್ನು ನೋಡಿದ ಕ್ಷಣ ಇವಳನ್ನು ಕೂಡಬೇಕೆಂದು ಎನ್ನ ಮನಸ್ಸು ತತ್ತರ ಪಡಿಸಿರುವುದಕ್ಕಯ್ಯ. ಮನಸ್ಸಾಗಿರುವುದೇ? ಹೌದಾಗ್ರಜಿ. ಅವಳ ಮೇಲೆ ನಿನಗೆ ಮನಸ್ಸಾಗಿರುವುದು. ಹೌದಕ್ಕಯ್ಯ. ನಿನ್ನ ಮೇಲೆ ಅವಳಿಗೆ ಮನಸ್ಸಾಗಬೇಕು. ಮನಸ್ಸಾಗುವಂತೆ ನೀನು ಮಾಡಬೇಕಲ್ಲ. ಹೇಳಿಕೆ ಮಾತು ಕೇಳಿದರೆ ಸಾಧ್ಯವೇ? ನಿನ್ನ ಮನೆಯಲ್ಲಿರಬಾದ ಕಾರಣ ನೀನು ಹೇಳಿದರೆ ಸಹಜವಾಗಿ ಕೇಳಬಳು. ಸೇವೆ ಮಾಡೆಂದರೆ ಮಾಡಬಹುದು, ಇದನ್ನು ಹೇಳಲು ಸಾಧ್ಯವೇ? ನನ್ನ ಮನೆಗೆ ರಾಣಿಯನ್ನಾಗಿ ಮಾಡುವಂದರೆ ಯಾತಕ್ಕೆ ಮಾಡುವುದಿಲ್ಲ ಅಕ್ಕಯ್ಯ? ತಮ್ಮನೇ, ಆಗಜೆ ಆಗಲು ಸಾಧ್ಯವಿಲ್ಲ. ಯಾತಕ್ಕೆ ಅಕ್ಕಯ್ಯ? ಹೇಳಿದರೆ ಕೇಳುವ ಮಾತಲ್ಲ. ನೀನು ಹೇಳಿದರ ಸಹಜವಾಗಿ ಕೇಳಬಳಕ್ಕಯ್ಯ. ತಮ್ಮನೇ, ಆಗಜೆ ಹೆಣ್ಣು ತಾನಾಗಿ ಒಲಿದು ಬರಬೇಕು ಗಂಡಿಗೆ. ಹೆಣ್ಣು ಗಂಡಿನ ಮನಸ್ಸು ಒಂದಾದರೆ ಮಾತ್ರ ಸಂಸಾರ ಸುಖ, ಇಲ್ಲವಾದರೆ ತಕ್ಷಣವೇ ನರಕ. ನೀನು ಹೇಗಾದರೂ ಮಾಡಿ ಆ ಸ್ತ್ರೀಗಳನ್ನು ಎನ್ನ ವಶವಾಗಬೇಕು ಮಾಡಂದು ನಾನು ಬರಿಬಗೆಯಿಂದ ನಿನ್ನನ್ನು ಕೇಳುವನಲ್ಲಕ್ಕಯ್ಯ. ತಮ್ಮನೇ, ಆಗದೆ ವಶ ಮಾಡೆಂದು ನೀನು ನನ್ನನ್ನು ಕೇಳುವೆ. ಹೌದಕ್ಕಯ್ಯ. ನಿನ್ನ ಮನೆಯಲ್ಲಿರಬಾದ ಕಾರಣ ಅವಳನ್ನು ಕೇಳುವೆನು. ಈಗ ನೀನು ನೋಡಿದೆಯಲ್ಲ, ನಾನು ನೋಡಿದವನಾದ ಕಾರಣ ಎನ್ನ ಮನಸ್ಸಿಗೆ ಒಪ್ಪಿರುವಳು. ನೀನೇ ವಶ ಮಾಡಿಕೊಳ್ಳಬಹುದಾಗಿತ್ತಲ್ಲ. ನಿನ್ನ ಮನೆಯಲ್ಲಿರಬಾದ ಕಾರಣ ನಿನ್ನ ಮಾತು ಕೇಳುವಳಕ್ಕಯ್ಯ. ತಮ್ಮನೇ, ಆಗದೆ ಹುಟ್ಟಿದ ಮಕ್ಕಳೇ ಕೇಳದಿದ್ದಾಗ ಎಲ್ಲಿಂದಲೋ ಬಂದು ನನಗೆ ದಾಸಿಯಾದವಳು ಕೇಳಲು ಸಾಧ್ಯವೇನು? ಹುಟ್ಟಿದ ಮಕ್ಕಳು ಮಾತು ಕೇಳಲಾರರು ಸಹಜ. ಆದರೆ ನಿನ್ನ ಮನೆಯಲ್ಲಿ ದಾಸಿಯಾಗಿರಬಳನ್ನು ರಾಣಿಯಾಗಿ ಮಾಡಬಹುದೆಂದು ಹೇಳಿದರೆ ಅವನು ಸಹಜವಾಗಿ ಕೇಳುವಳಕ್ಕಯ್ಯ. ತಮ್ಮನೇ, ಆಗದೆ ಅವಳು ನನ್ನ ಮಾತು ಕೇಳುವಳು. ನಿನ್ನ ಮಾತು ಸಹಜವಾಗಿ ಕೇಳುವಳಕ್ಕಯ್ಯ. ನಿನಗೆ ವಶ ಮಾಡಬೇಕೆಂದು ಹೇಳಿದೆ. ಹೌದೇನು? ಹೌದಕ್ಕಯ್ಯ. ಭುವನ ವೀರ ಎನ್ನ ಸೋದರ ಆಲಿಸೆನ್ನಯ ಸೋದರ, ಅನ್ನ ನಾರಿಯ ಪ್ರೇಮ ಪ್ರಣಯ ಕೇಳು ತರುವುದು ನಿತ್ಯ, ಪ್ರಾಣ ಕಂದಕ ನಿತ್ಯ. ಇವಳು ಗಂಧರ್ವರ ಸ್ತ್ರೀಯಳು, ನಮ್ಮ ಮನೆಗೆ ದಾಸಿಯಾಗಿ ಬಂದಿರುವಳು. ಇವಳ ಆಸೆಯನ್ನು ಬಿಡು ಅನುಜಾಗ್ರಣಿ ಧೀಮಣಿ. ಅಕ್ಕಯ್ಯ, ತಮ್ಮಯ್ಯ, ಸಂತೋಷದಿಂದ ಕೇಳು, ಚೆನ್ನಾಗಿ ಹೇಳು. ನಿನಗೆ ಮುಚ್ಚ ಹಿಡಿದಿರುವುದು, ನನಗೆ ಮೂರ್ಖತನವೆಂಬ ತಳ ಸೇರಿರುವುದು. ಅದು ಹೇಗೆ ತಮ್ಮನೇ? ಆಗದೆ ಅನುಜನೇ,
ಓದಿನ ಲೆಕ್ಕ ಲೋಕದಲ್ಲ ಎಪ್ಪ ಶ್ರೀಯರ ರೂಪಗಳ ನಮ್ಮ ಇವಳು ಮೂರು ಮನೆಗೆ ಕಯ್ಯ ಇದಕ್ಕೆ ಒಂದು ನೀತಿಯನ್ನು ಹೇಳಿದನು ಚಿತ್ತಬಿಟ್ಟು ಕೇಳು. ಚೆನ್ನಾಗಿ ಹೇಳು ತಮ್ಮನೇ. ಆಗ್ರಜೆ ಅನುಜನೇ, ಅರಸಿಕ ಜನ ಸಂಭಾಷಣಮ್ಮನೆ ತೂರ್ರಸಿಕ ಜನ ವರ್ತಕಲ ಹಮ್ಮ ಕುಚಾಸ್ತ್ರಿ ಆಲಿಂಗನೇತು ನಿಮ್ಮ ಕುಚಾಸ್ತ್ರಿ ಪ್ರಾಣಮುಕ್ತ. ಅಕ್ಕಯ್ಯ, ಇದರ ತಾತ್ಪರ್ಯವೇನೆಂದರೆ ಏನು ಅನುಜನೇ? ಮೂರ್ಖ ಜನರ ಕೂಡ ಮಾತನಾಡಬದಕ್ಕಿಂತಲೂ ಉತ್ತಮವಾದ ಜನರನ್ನು ಕಡಿಮೆ ಜಗಳಾಡುವುದಂತೆ. ತನ್ನ ಕೈಗೆ ನೀಡಿದ ಕುಚಗಳುಳ್ಳ ಸ್ತ್ರೀಯಳ ಹಾಲಿಂಗನ ಮಾಡುವುದಕ್ಕಿಂತಲೂ ನಿನ್ನೆ ಅನ್ನದಷ್ಟು ಕುಚಗಳುಳ್ಳ ಸ್ತ್ರೀಯಳ ಪಾದದಿಂದ ಬದಿಸಿಕೊಂಡು ಬದಲಾಯಿಸಲು ಶಾಸ್ತ್ರ ಸಮ್ಮತವಿರುವುದು. ಅಕ್ಕಯ್ಯ, ತಮ್ಮಯ್ಯ, ಆದ ಕಾರಣಕ್ಕೆ ಸ್ತ್ರೀಯಳಿಗೆ ಕುಂಭ ಕುಚ ತಯಂಗಳ ನಿಂಬೆ ಹಣ್ಣಿನಟ್ಟು ಎಷ್ಟು ಎಕ್ಕಳವಾಗಿ ಕಾಣುವುದಲ್ಲ. ಅಕ್ಕಯ್ಯ, ಇವಳುಟ್ಟ ಪಿತಾಂಬರ ತುಡಿಗೆ ಇವಳ ತೊಟ್ಟಿರುವ ಸಂಚಿತಾತ್ಮದ ಸಾಮ್ರಾಜ್ಯಕ್ಕೆ ಮನದೋಳು ಮಿಡಿಮಿಡಿಗೆ ಸಾಯುವಂತ ಬಂಧೆ. ಹೇಗಾದರೂ ಮಾಡಿ ಈ ಸ್ತ್ರೀಯಳನ್ನು ಎನ್ನ ವಶ ಮಾಡುವ ಅಕ್ಕ. ಅಕ್ಕ, ಇದು ನಿನಗೆ ತಾವು ದೊಡ್ಡ ಲೆಕ್ಕ. ಗಂಧರ್ವರು ನಿನ್ನನ್ನು ನೋಡಿದರೆ ಸಂಹಾರ ಮಾಡಿಬಿಡುವರು. ಅವಳಂಥ ಗಂಡಗಲೆಗಳಾದರೆ ಇವಳನ್ನು ನಿನ್ನ ಮನೆಯಲ್ಲಿಟ್ಟಿಗೋ ಎತ್ತ ಯಾತಕ್ಕೆ ಹೋಗಿರುವರು. ತಾಳಲಾರದೆ ಇಷ್ಟಪಟ್ಟು ಬಿಟ್ಟು ಹೋಗಿರುವರು. ಅವರ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ತಮ್ಮ? ತಿಳಿಯದು ನಿನಗೆ ಆ ಸ್ತ್ರೀಯರ ಮರ್ಮ. ಅಕ್ಕ, ಸಿಟ್ಟಾಗಬೇಡ. ನಿನ್ನ ಮೇಲೆ ಸಿಟ್ಟಾಗಲು ಸಾಕ್ಷಿ ಗಂಧರ್ವರೆಂಬ ಹದಮರು ಎನ್ನಮ್ಮ ಗಂಡರ ಸಂಹಾರ ಮಾಡುವರೆಂದು ಎಂತ ಸುದ್ದಿ ಬೇಡಕ್ಕಯ್ಯ. ಇಂಥ ಮಾತನ್ನು ಹೇಳಿದೆನು. ನಿನ್ನ ಪಾದ ಹಂತ ಬಂದಿರಲಿ. ದಿಕ್ಪಾಲಕರೆಂಬ ಹದಮರ ಬಟ್ಟುಗೋಡಿ ಎನ್ನಡನ ಕಾರಣಕ್ಕೆ ಬಂದರ ಗೋಳು ಮರುದು ಗಗನ ಮಂಡಲಕ್ಕೆ ಬರೆಯುತ್ತಾರೆ. ಅಷ್ಟದಿಕ್ಪಾಲಕರನ್ನು ತೊಡೆಯುವುದೆಂದು ಬ್ರಹ್ಮನೇನಾದರೂ ಅಡ್ಡ ಬಂದುತ್ತಾದರೆ ಅವನ ಶಿರೋಮಣಿಯನ್ನು ಗೆದ್ದ ಶಾರದ ಮುತ್ತೈದು ತರಕ್ಕೆ ಮತ್ತು ಬ್ರಹ್ಮನನ್ನು ತೊಡೆಯುವುದೆಂದು ನಾರಾಯಣನೇನಾದರೂ ನಿನಗೆ ಅಡ್ಡ ಬಂದಿದ್ದಾದರೆ ಅವನ ಚಕ್ರವನ್ನು ಮರದಿಯಾದವರ ಸಲ್ಲ ಅಡಿಗಿಸ ಚೆಕ್ಕು ಬಾಳು ಮಾಡುವೆ. ನಾರಾಯಣನನ್ನು ತೊಡೆಯುವುದೆಂದು ಆ ಪಾರ್ವತಿನಾಥನೇನಾದರೂ ನಿನಗೆ ಅಡ್ಡ ಬಂದುತ್ತಾದರೆ ಅವನ ತ್ರಿಶೂಲವನ್ನು ಮರದ ರಥದ ಹತ್ತಿಗೆ ಬೆಂಕಿ ಕೆಲಸ ಮಾಡು. ತ್ರಿಮೂರ್ತಿಗಳನ್ನು ಶಾಟಿಗಟ್ಟಿ ಮಾತನಾಡು ಬಂದಿಗೆ ಎತ್ತೋಚಿದ ಆ ಪಟಗಂಧರವರ ಪಾದೇನು ಇದು ಎಲ್ಲ ಹಾಗಿರೋದೆ. ಹೇಗಾದರೂ ಮಾಡಿ ಆ ಕಾಮಿನಿ ರಕ್ತವನ್ನು ಎಂಬ ವಶ ಮಾಡೋ ಅಕ್ಕ. ಅಕ್ಕ ಯಾರು ಮಾಡಿಕೊಂಡವರ ಮುಂದೆ ಚರ್ಯ ಅವಳು ನನ್ನನ್ನು ನಂಬಿ ಬಂದಿರುವಳು. ನಿನ್ನನ್ನು ನಂಬಿದವಳನ್ನು ನನ್ನನ್ನು ನಂಬುವಂತೆ ಮಾಡಕ್ಕಯ್ಯ. ಅವಳು ನನ್ನನ್ನು ನಂಬಿ ಬಂದಿರುವಳು. ನನ್ನನ್ನು ನಂಬುವಂತೆ ಮಾಡಾಗ್ರದೆ. ನಾನು ನಿನ್ನನ್ನು ನಂಬಿರುವನಲ್ಲ ಅಕ್ಕಯ್ಯ. ಹೇಳಲೆ ಸಹಜವಾಗಿ ಹೇಳಕ್ಕಯ್ಯ. ನನ್ನ ನಂಬಿ ಬಂದ
ಎಂದು ನಂಬಿ ನೊಂದು ಬೆಂದು ಬಳಲಿ ದಾಸಿಯಾಗಿರುವಳು. ಈ ಗಂಧರ್ವರ ಸ್ತ್ರೀಯರ ಆಸೆ ನಿನಗೆ ಏತಕ್ಕೆ ಅನುಜಾಗ್ರಣಿ ಧೀಮಣಿ. ಅಕ್ಕಯ್ಯ ಮಾಡಿದರೆ ಎಂದೋಳು ನಿರ್ಧಯ ಆಗದೆ ಅನುಜನೆ, ಒಂದು ವೇಳೆ ನಿನ್ನ ಹಠವನ್ನು ನೀನು ಹಿಡಿದಿದ್ದು ಸಹಜವಾದರೆ ಏನು ಮಾಡುವೆ? ಅಕ್ಕಯ್ಯ ಒಂದು ಹೆಣ್ಣಿನ ಸಲುವಾಗಿ. ಹೌದಾ ಅಗ್ರಜೆ? ಅನುಜನೆ, ಅಕ್ಕಯ್ಯ ಈ ಹೊತ್ತಿಗೆ ನಿನ್ನ ತಮ್ಮನಿಗೆರ ಮಾತನೆಂದು ತಿಳಿ, ಎನ್ನನ್ನು ನೋಟವಾದ ಇದೇ ಕಡೆ ಎಂದು ತಿಳಿ, ನನಗೂ ನಿನಗೂ ಇದೇ ಕಡೆ ಬೇಡಿ ಎಂದು ತಿಳಿ. ತಮ್ಮನೇ ಅಗ್ರಜೆ ದಿಟ್ಟಾದ ದಿಟ್ಟ ಕೀಚಕ ಮಹಾರಾಜನಂತೆ ವಿರಾಟ ರಾಯನಿಗೆ ಭಾವ ಮೈದನಂತೆ, ಅಯ್ಯೋ ಈ ಸುಧಿಷ್ಠಾದೇವಿಗೆ ತಮ್ಮನಂತೆ ಧ್ರುಪದಿ ಒಬ್ಬ ಹೆಣ್ಣನ್ನು ವಶ ಮಾಡಿಕೊಳ್ಳಲಾರದೆ ಹೋದನೆಂದು ಸರವೀರನ ಎನ್ನಮ್ಮ ಕಣ್ಣ ಕೈಯ ಚಪ್ಪಾಳೆಗಿಟ್ಟು ಸಾರಥೆ ಧ್ರುಪದಿ ಹತಂಬು ಕಂಡು ನಾನು ಹೇಗೆ ಸೇರಿಸಿಕೊಳ್ಳಲೆ? ಸಾರಥೆ ಧ್ರುಪದಿ ಆದ ಕಾರಣ ನಮ್ಮ ಅಕ್ಕಯ್ಯಳ ಸನ್ನಿಧಾನದಲ್ಲಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವರು. ಸಾರಥೆ ನೋಡಿ ಎಂದು ಸಹ ಸಮೃದ್ಧಿ ತಡೆಯಪ್ಪ ಸಾಯ್ಬೇಡಿ, ತಡೆಯಪ್ಪ ಸಾಯ್ಬೇಡಿ, ತಡೆಯಪ್ಪ ಸ್ವಲ್ಪ. ಅಕ್ಕಯ್ಯ ಈ ಸ್ತ್ರೀಗಳನ್ನು ಎನ್ನ ವಶವಾಗದಿದ್ದರೆ ಖಂಡಿತವಾಗಿ ಸಾಯವನಕ್ಕಯ್ಯ ಸಾಯಿವೆ. ಹೌದಾಗಿದೆ. ಒಂದು ಹೆಣ್ಣಿನ ಸಲುವಾಗಿ, ಒಂದು ಹೆಣ್ಣಿನ ಸಲುವಾಗಿ ನಾನು ಸಾಯುವೆನು. ಕೀಚಕಾಗ್ರಣಿ ಧೀಮಣಿ ಹೇಳುವೆನು ನಾನು ತಮ್ಮ ಕೇಳುವೆ ನಿನ್ನ ತಮ್ಮನೇ. ಅಕ್ಕಯ್ಯ ಕೀಚಕಾಗ್ರಣಿ ಅಕ್ಕಯ್ಯಳಿಗೆ ಎದುರಾಗಿ ಹೆಣ್ಣಿನ ಸಲುವಾಗಿ ಪ್ರಾಣ ತ್ಯಾಗ. ಆ ಸ್ತ್ರೀಯನ್ನು ವಶ ಮಾಡದಿದ್ದರೆ ನಾನು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವೆನು, ನಿನಗೆ ಅಪಕೀರ್ತ ತರುವೆನು. ಚಿಕ್ಕವನಿರುವಾಗಲಿಂದಲೂ ಅಕ್ಕರತೆಯಿಂದ ಬೆಳೆಸಿದ ಅಕ್ಕಯ್ಯಳ ಮಾತನ್ನು ಮರೆತು ಎಲ್ಲಿಂದಲೂ ಬಂದ ಒಂದು ಸ್ತ್ರೀ ಸಲುವಾಗಿ ಪ್ರಾಣ ತ್ಯಾಗ. ಅಂತ ರೂಪವತಿಯ ಸ್ತ್ರೀಗಳನ್ನು ಕೂಡಬೇಕಾದರೆ ಎನ್ನ ಜನ್ಮದ ಪುಣ್ಯವು ಎಷ್ಟೊಂದು ಹೇಳಲಕ್ಕಯ್ಯ. ಅಕ್ಕಯ್ಯಳ ಮಾತನ್ನು ಧಿಕ್ಕಾರ ಮಾಡುವೆಯಲ್ಲ ಭ್ರಷ್ಟ, ನೀನೆಂಥ ಪರಮ ಪಾಪಿಷ್ಠ. ಅಕ್ಕಯ್ಯ ಕೇಳಿ ಎನ್ನ ನುಡಿಯ ತಮ್ಮನೇ, ಅಕ್ಕರೆಗೆಂದ ಚಿಕ್ಕ ಪೋರಿ ಲಾವಣ್ಯವು ನೋಡಲು ಅಂದವುಳ್ಳ ಮಂದದ ಮನೆಯನ್ನು ಕೂಡಲೇಬೇಕೆಂಬ ಹಂಗಮುಂಟಾಗಿರುವುದು. ಅಕ್ಕಯ್ಯ ಅನುಜನೇ, ಇದನ್ನು ಹೇಗಾದರೂ ಮಾಡಿ ನೀನು ಪರಿಹರಿಸಲೇಬೇಕು ಉಪಾಯದಿಂದ. ಇಲ್ಲವಾದರೆ ಖಂಡಿತವಾಗಿ ಉಳಿಯಲು ಜೀವದಿಂದ. ಹೌದೇ ತಮ್ಮನೇ? ಕೇಳಿದ್ಯಾ ಸುಧಿಷ್ಠ? ಆ ಸ್ತ್ರೀಗಳನ್ನು ಕರೆಯಿಸ ಊರಿಗೆಲ್ಲ ಕೈರಿಸು ಅನುಜನೇ.
ಮಾಡಿದರೆ ಏನಾಗುವುದು ನಿನಗೆ? ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ, ಬಡವರಿಗೆ ಭಾಗ್ಯ ದೊರಕಿದಂತೆ, ಮಕ್ಕಳೆಲ್ಲದವನಿಗೆ ಮಕ್ಕಳಾಗಿದ್ದಂತೆ. ತಮ್ಮನೇ, ಹಾಲು ಸಕ್ಕರೆ ಸವಿದಂತೆ, ಹಾಲು ಸಕ್ಕರೆ ಬರೆಸದಂತೆ ಕ್ಯಾಸಿದ ಕೆಬ್ಬಣವ ನೀರಿನೊಳ ಹಾಕಿದರೆ ಹೇಗೆ ತಣ್ಣಗಾಗಬಹುದಾ? ಸ್ತ್ರೀಯರನ್ನು ಕೂಡಿದರೆ ಎಲ್ಲ ಹೃದಯವು ತಣ್ಣಗಾಗುವುದಕ್ಕೆಯ. ಜೇನುತುಪ್ಪ ಸವಿದಂತಾಗುವುದು, ಹಾಲು ಸಕ್ಕರೆ ಜೇನುತುಪ್ಪ ಸವಿದಂತಾಗುವುದಕ್ಕೆಯ. ಸ್ವರ್ಗ ಮೂರೇ ಗೇಣು ಸಿಕ್ಕಂತ, ಆ ಸ್ವರ್ಗವು ಮೂರು ಗೇಣೆಯಾತಕ್ಕೆಯ. ಆ ಸ್ತ್ರೀಯರನ್ನು ಕೂಡಿದರೆ ಆ ಸ್ವರ್ಗವೇ ಎನ್ನ ಅರಗೆಯಲ್ಲಂತೆ. ಹೌದು ತಮ್ಮನೇ, ಹೌದಾ ಅಕ್ಕಜಿ? ಹೌದು ಅನ್ನೋದೇನೆ. ಹೌದಕ್ಕಯ್ಯ, ಕಳಿಸುವುದಿಲ್ಲ, ನಾನು ನಿಮ್ಮ ಬಿಡುವುದಿಲ್ಲ ತಮ್ಮನೇ. ಅಕ್ಕಯ್ಯ. ಸಾವಿನಿಂದ ಎಲ್ಲ ನೀನು ಸತ್ತರೂ ಚಿಂತೆ ಇಲ್ಲ, ಇದೇ ಕೊನೆ 4 ದಿನ. ನಾನು ಸಾಯಬನೆಂದರೆ ನೀನು ಬ್ಯಾರಂದು ಯಾಕೆ ಅಡ್ಡ ಆಗುಬೇಕಯ್ಯ? ತಮ್ಮನೇ, ಆಗದೆ ಏನೋ ತಮ್ಮನೆಂದು ಸ್ವಲ್ಪ ನಾನು ಅಕ್ಕಯ್ಯಳೆಂದು ಸುಮ್ಮನೆ ಆಗುವೆ. ತಮ್ಮನೇ, ಅಕ್ಕಯ್ಯ, ಸಾಯುವೆ. ಆ ಸ್ತ್ರೀಯರನ್ನು ವಶ ಮಾಡದಿದ್ದರೆ ನಾನು ಖಂಡಿತವಾಗಿ ಸಾಯುವೆನು. ಅನುಜ ಬಿಡಬೇಡ ನಿನ್ನ ಪ್ರಾಣ, ಅನುಜ ಎನ್ನ ಮಾತು ಕೇಳದೆ ಓ ಜಾಣ. ಕಳಿಸುವೆನ ತಮ್ಮನೇ. ಇನ್ನು ಮುಂದಿದೆ, ತಾಳು ತಾಳು ತಮ್ಮನೇ. ಆ ಮುಂದಿರುವುದು ನಾನು ನೋಡಿಕೊಳ್ಳುವ ಅಕ್ಕಯ್ಯ. ಅನುಜ ಚೆನ್ನಾಗಿ ಹೇಳಾಗ್ರೆ ಹಣ ಬರಹ ಕೊಂಡ ಹಣೆ ಬರಹಕ್ಕೆ ಹೊಣೆಯಾರು ಬ್ರಹ್ಮ ಲಿಖಿತವನ್ನು ಮೀರುವರಾರು. ನಿನ್ನ ಹಣೆಯಲ್ಲಿ ಆ ಸ್ತ್ರೀಗಳನ್ನು ಬರೆದಿದ್ದರೆ ಅದನ್ನು ತಪ್ಪಿಸಲು ನಿನ್ನ ಕೈಗಳಿಂದಲ್ಲ, ಹುಟ್ಟಿಸಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನಡೆಯುವುದಾರದು, ತಡೆಯಲಾಗದು, ಬರುತ್ತಿಹ ಕೇಡು ಎಂದೆಂದಿಗೂ ತಪ್ಪದು. ನಿನ್ನ ಹಣೆಯಲ್ಲಿ ಆ ಸ್ತ್ರೀಗಳನ್ನು ಬರೆದಿದ್ದರೆ ಈ ಕ್ಷಣವೇ ಜಾಗೃತಿಯಿಂದ ಗರಡಿ ಗ್ರಹಕ್ಕೆ ತೆರಳು, ಆ ಸ್ತ್ರೀಗಳನ್ನು ಕಳಿಸಿಕೊಡುವೆನು. ಕಂಡಿಯ ಅನುಜ, ನಿನ್ನ ಕೈಯಳು ಈಗ ಹೇಳಿದ ಮಾತು ಮಾತ್ರ ನಿಜ. ಅಮ್ಮಯ್ಯ, ಮಾನ ಅಭಿಮಾನ ನಿನ್ನದು. ಎಲ್ಲವೆಂದವರಾರು? ಈ ಪ್ರಾಣ ಉಳಿಯಲಕ್ಕೂ ಕೊಲ್ಲಿಸಲಕ್ಕೂ ನೀನೇ ಕಾರಣಕರ್ತಳು. ಎಲ್ಲವೆಂದವರಾರು ತಮ್ಮ? ಹೇಳುವವನಲ್ಲ. ಇದರ ಮೇಲೆ ಪೂರ್ವಕವಾಗಿ ಆ ಸ್ತ್ರೀಗಳನ್ನು ಕಳುಹಿಸುವುದು ನಿನ್ನ ಭಾರ. ಈಗ ನಾನು ಮಾಡುವ ನಿಮ್ಮ ಪಾದಕ್ಕೆ ನಮಸ್ಕಾರ. ತಮ್ಮನೇ, ಅಕ್ಕಯ್ಯ, ಏನಾದರೂ ಪ್ರಯತ್ನದಿಂದ ಕಳಿಸಬೇಕಲ್ಲವೇ? ಹೌದಾ ಪ್ರಜೆ? ಏನಾದರೂ ನೆಪದಿಂದ, ಏನಾದರೂ ಎನ್ನಪದಿಂದ ಎನ್ನನ್ನು ಕೂಡಲಕ್ಕೆ ಕಳಿಸಲೇಬೇಕು. ಮಧು ತರುವ ನೆಪ
ಅನುಜ ಬಿಡಬೇಡ ನಿನ್ನ ಪ್ರಾಣ ಅನುಜ ನಿನ್ನ ಮಾತು ಕೇಳದೆ ಹೋಗ್ಯಾರೋ. ತಮ್ಮನೇ ಅಕ್ಕಯ್ಯ ಮಧು ತರುವ ನೆಪವನ್ನು ಮಾಡಿ ಆ ಸ್ತ್ರೀಯಳನ್ನು ನಿನ್ನ ಗರಡಿಗ್ರಹಕ್ಕೆ ಕಳಿಸುವೆನು. ಎಲೆಗೆ ಬರು ಸಂತೋಷವಾಗುವುದಕ್ಕಯ್ಯ. ಜಾಗ್ರತೆಯಿಂದ ನೀನು ಗರಡಿಗ್ರಹಕ್ಕೆ ತೆರಳು. ಬಂದಾಕ್ಷಣವೇ ಅವಳೊಡನೆ ವಿನಯದಿಂದ ಮಾತನಾಡಿ ನಿನ್ನ ಕಾರ್ಯ ಸಾಧಿಸಿಕೊ. ಕಣ್ಣಿಯ ತಮ್ಮ ತಿಳಿಯದು ನಿನಗೆ ಆ ಸ್ತ್ರೀಯಳ ಮರ್ಮ. ಅಕ್ಕಯ್ಯ ನಿಮ್ಮ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಹೌದೇ ಅನುಜನೇ? ನನಗೆ ಅಪ್ಪಣೆಯನ್ನು ತಲಪಾಲಿಸು, ನಾನು ಹೋಗಿ ಬರಬರು. ಆದರೆ ನಾನು ಹೋದನೆಂದು ನೀನು ಈ ಕಾರ್ಯ ಮಾಡುವುದು ಮಾತ್ರ ಮರೆಯಬೇಡ. ತಮ್ಮನೇ ಅಕ್ಕಯ್ಯ ಕೊಟ್ಟ ಮಾತು ನಿನ್ನ ಅಕ್ಕಯ್ಯಳು ಮರೆಯುವುದಿಲ್ಲ ಎನ್ನುವ ಮಾತು ನೀನು ಯಾವ ಕಾಲಕ್ಕೂ ಮರೆಯಬೇಡ. ನಮ್ಮ ಕೈಯಲಾದ ಸುನಿಷ್ಠಾ ದೇವಿಯು ಆ ಪುಷ್ಪಗಂಧಿಯ ಬರಬ ದಾರಿಗೆ ರಥವನ್ನು ಗೂಡಿಸು, ಚಳ್ಳೆಯಮ್ಮ ಹಾಕಿಸು. ಆ ಸಸಿಮುಖಿಗೆ ಬಿಸಲು ಕಾಣದಂತೆ ಅಂತರವನ್ನು ಹಾಕಿಸು, ಚಂದನೆಯನ್ನು ಕಟ್ಟಿಸು. ಚಿತ್ರ ವಿಚಿತ್ರವಾದ ಗಣ್ಯಗಳನ್ನು ಕಟ್ಟಿದಂತೆ ಮಾಡಿಸು. ಇಷ್ಟು ಮಾಟಪದಕ್ಕೆ ಒತ್ತು ಸಾಲದ ಬೇಗನೆ ಹೋಗುವ ಸಾರದ ಕೇಳು ತಾಯಿ, ಅದೇನು ಚೆನ್ನಾಗಿ ಹೇಳು ಅಯ್ಯ. ಮಧುವನ್ನು ತಾರೆ ಮೊರದಲ್ಲಿ ಒಲ್ಲೇನು ಜನನೇ ಕಾರವ. ಮಧುವನ್ನು ತಾರೆ ಮೊರದಲ್ಲಿ ಒಲ್ಲೇನು ಜನನೇ ಕಾರವ. ಅನುಜನ ಸದನದೆ ಕೊಡುವನಿಲ್ಲ ಅನುಜನ ಸದನಗೆ ಹೋಗೇನೋ ನನ್ನ ತಮ್ಮನ ಗರಡಿ ಗ್ರಹಕ್ಕೆ ಹೋಗಿ ನಾನು ಹೇಳಿದಂತೆ ಮಧು ತೆಗೆದುಕೊಂಡು ಬರಲೇಬೇಕಮ್ಮ. ಜನನಿ, ಅಮ್ಮಯ್ಯ, ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ಹೌದೇ? ನನ್ನನ್ನು ನೋಡುತ್ತಲೇ ಎತ್ತೆತ್ತಲು ಮಾತನಾಡುತ್ತಿರುವನು. ಆದ ಕಾರಣ ನಾನು ಸರ್ವತಾ ಹೋಗಲಾರೆ ತಾಯಿ, ಸೌಖ್ಯಪ್ರದಾಯ. ಅಮ್ಮಯ್ಯ, ಜನನಿ, ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತೆತ್ತಲು ಮಾತನಾಡಿದನು. ಹೌದು ಅಮ್ಮಯ್ಯ, ನೀನು ನೋಡಿದೆ. ಹೌದು ಜನನಿ. ಹೌದೇ? ಎನ್ನಯ ತಮ್ಮನು ಏನು ಮಾಡಿದನೆ ಉಲ್ಲಾಸದಿಂದ ನನ್ನ ತಮ್ಮನ ಗರಡಿ ಗ್ರಹಕ್ಕೆ ಹೋಗಿ ನಾನು ಹೇಳಿದಂತೆ ಮದುವೆ ತೆಗೆದುಕೊಂಡು ಬರುವೆಯೋ ಅಥವಾ ಈ ಕ್ಷಣವೇ ನನ್ನ ಮಂದಿರವನ್ನು ಬಿಟ್ಟು ನೀನು ಹೊರಗೆ ಹೋಗುವೆಯೋ? ಅಯ್ಯೋ ಶಿವ ಶಿವ, ಈಗ ನಾನೇನು ಮಾಡಲಿ? ಮಧುವನ್ನು ತರದಿದ್ದರೆ ಈ ಸುಧೀಷ್ಣ ದೇವಿಯು ಎನ್ನ ಮಂದಿರವನ್ನು ಬಿಟ್ಟು ಹೋಗೆಂದು ಬಿಡುಗಳು. ಒಂದು ವೇಳೆ ನಾನು ಮಧುವನ್ನು ತರಲಿಕ್ಕೆ ಹೋದರೆ ಆ ನೀಚನಾದ ಕೀಚಕನು ಏನು ಮಾಡುವನೋ ಏನು?
ದೇವ ಶ್ರೀಹರಿ, ಎನ್ನ ಮಾನಭಿಮಾನವನ್ನು ಕಾಯುವ ಭಾರ ನಿನ್ನನ್ನೇ ಕೂಡಿಯುವುದು. ಜನನಿ, ನಿಮ್ಮ ಅನ್ನವನ್ನು ಉಂಡರುವೆ, ನಿಮ್ಮ ಬಟ್ಟೆಯನ್ನು ಉಟ್ಟರುವೆ. ನಿಮ್ಮ ಮಾತನ್ನು ನಾನು ಎಷ್ಟು ಮಾತ್ರಕ್ಕೂ ಮೀರುವುದಿಲ್ಲ. ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತರುವೆನು. ಜಾಗ್ರತೆಯಿಂದ ಹೋಗಿ ಐಶ್ವರ್ಯ ಮಸ್ತು ಮೇಲಕ್ಕೇಳೆ ಸುಂದರಿ. ಅಣ್ಣಯ್ಯ. ಸುಂದರಿ, ಹೇಳುವನಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಸುಂದರಿ, ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಕಾಡು ಕಾಡು ಮಾಧುವನು, ಅಣ್ಣ ಕಾಡು ಮಾಧುವನು, ಕೊಡಲಿಟ ಸಾತಿಯಳು, ಕೊಡಲಿಟ ಸಾತಿಯಳು, ಕಾಳು ಜೀವನನ್ನು ಅಣ್ಣ. ಅಣ್ಣಯ್ಯ, ಮೋಹನಾಂಗಿ, ನಾನು ಹೇಳುವುದನ್ನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಸ್ವೈಗೆ ನಾಡು ಗುರೆಯೋ ನಾನು ಬಂದ ಕೆಲಸವೇನೆಂದರೆ, ನೀನು ಬಂದ ಕೆಲಸದಾವುದು ನಿಮ್ಮ ಅಕ್ಕಳಾದ ಸುದೇಶ್ನ ದೇವಿಯು ಜೇನುತುಪ್ಪ ತಾರೆಂದು ನನ್ನನ್ನು ಕಳಿಸಿರುವಳು. ಹೌದೇನೆ ಮೋಹನಾಂಗಿ? ಹೌದು ಅಣ್ಣಯ್ಯ. ಜಾಗ್ರತೆಯಿಂದ ನನಗೆ ಮಧುವನ್ನು ಕೊಟ್ಟು ಕಳಿಸು ಅಣ್ಣ, ಬರುವುದು ನಿನಗೆ ಪುಣ್ಯ. ಎನ್ನ ಪ್ರಾಣಧರಳಾದ ದೇವೆ, ಅಣ್ಣಯ್ಯ, ಯುದ್ಧ ಬಾಯಿತು. ಈ ಯುದ್ಧಪೀಠದಲ್ಲಿ ಕುಳಿತುಕೋ. ಹೇ ಸುಂದರಿ, ಈ ನಿನ್ನ ದೇಹ ಕುಸುಮವನ್ನು ಎನ್ನ ಹೃದಯಕ್ಕೆ ಅರ್ಪಿಸುವುದು ಬಿಟ್ಟು ಈ ಹಣದ ಶರೀರಕ್ಕೆ ಅರ್ಪಿಸುವುದು ನಿನಗೆ ತವೆ. ಮನೋಹರಿ, ಈ ಚಕ್ರಧರಣಿ, ಪರಪುರುಷನೆಂಬ ಭೇದವನ್ನು ತೊರೆದು ನಿನ್ನ ಅಂಗ ಸಂಗದ ಸುಖವನ್ನು ಇಟ್ಟು ಈ ಅಮ್ಮನ್ನು ತೃಪ್ತಿಪಡಿಸು. ಇದಕ್ಕೆ ನಿನ್ನ ಅಭಿಷ್ಟವೇನಿದ್ದರೆ ಮರೆ ಮಾತದೆ ಎನ್ನುವಂತೆ ತಿಳಿಸು. ತಕ್ಷಣದೊಳ ತರಿಸಿಕೊಳ್ಳಬರೇ ಭಾಗ್ಯವತೆ, ರೂಪದೊಳ ನೀನು ಬರವಚೆ. ಈ ಚಕ್ರಧರಣಿ, ಸುಂದರಿ, ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ನೀನು ಬಂದ ಕೆಲಸದಾವುದು ಅಣ್ಣಯ್ಯ, ಮೋಹನಾಂಗಿ? ಜೇನುತುಪ್ಪ ತಾರೆಂದು ನಿಮ್ಮ ಅಕ್ಕಳು ನನ್ನನ್ನು ಕಳಿಸಿರುವಳು. ನನ್ನನ್ನು ಕೂಡ ಎಂದು ನಿನಗೆ ಹೇಳುವರು. ನನಗೆ ಪತಿಗಳಿರುವರು ಅಣ್ಣಯ್ಯ. ನಿನಗೆ ಪತಿಗಳೆಲ್ಲಿರುವರು? ಅದನ್ನು ತಿಳಿದುಕೊಂಡು ನೀನೇನು ಮಾಡಬೇಕು? ಮತ್ತೆ ನೀನು ಸುಳ್ಳು ಹೇಳಿ ಬಂದು ನನಗೆ ಅನಿಸುವುದಲ್ಲ. ಅಣ್ಣಯ್ಯ, ಸುಂದರಿ, ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು. ಗಂಧರ್ವ ಸ್ವಾತಿಗಳ ಇಂದಿನ ದೀನದೊಳ ಅಣ್ಣ ಮಂದ ಮಾತೇ
ಅಣ್ಣಯ್ಯ, ಸುಂದರಾಂಗಿ, ನಾನು ಬಂದ ಕೆಲಸವೇನು, ನೀನು ಮಾತನಾಡುವುದೇನು? ನಿನ್ನನ್ನು ನನ್ನ ಕೂಡಿ ಎಂದು ಹೇಳಿದನಲ್ಲ. ಎನ್ನ ಪತಿಗಳಾದ ಗಂಧರ್ವರು ಈ ನಿನ್ನ ದುಡುಕುತನವನ್ನು ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರ. ಅವರೆಲ್ಲಿರುವರು ಹೇಳು? ಗಂಧರ್ವ ಸತಿಗಳಾದ ಎನ್ನನ್ನು ಬಯಸಬೇಡ, ಕೀಚಕಾಕಣೆ ಜೀವಣಿ. ಇಲ್ಲಿ ಚಂದ್ರಮುಖಿ, ನಿನ್ನ ಗಂಡ ನಮ್ಮ ಚಂದ್ರ ನಮ್ಮನ್ನು ಕೂಡಿಸುವ ಬದಿಯ ಬಣ್ಣ ಕಾಣುವ. ಅಯ್ಯೋ, ಎಲ್ಲಿರುವರು? ಅಣ್ಣಯ್ಯ, ನಿನ್ನ ಚಂದ್ರ ಬದನ ನಮ್ಮ ಕಂಡು ಕಮಲವು ಬಾಯಿ ಬಿಚ್ಚಿತು. ನಿನ್ನ ಮುಂದಿನ